ಈಗ ತುಲಾರಾಶಿಗೆ ಈ ಹೊಸ ವರ್ಷ ಹೇಗಿದೆ ಇದ್ರ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ. ಗುರುಜಿ, ತುಲಾರಾಶಿಯವರಿಗೆ ಹೇಗಿದೆ ಈ ವರ್ಷ? ಈ ವರ್ಷ ತುಲಾರಾಶಿಯವರಿಗೆ ಬೆಲ್ಲ, ವಾವ್, ಸಿಹಿ ಜಾಸ್ತಿ. ಕಾರಣ ಯಾಕೆಂದ್ರೆ ಪಂಚಮ ಶನಿ ಬಿಡುಗಡೆ ಆಗ್ತಾ ಇದೆ, ಗುರುವಿನ ಬಲ ಬರ್ತಾ ಇದೆ. ಮೇ 14 ನಂತರ ಗುರು ಭಾಗ್ಯಕ್ಕೆ ಬಂದ್ಬಿಡ್ತಾನೆ, ಕರ್ಮಕ್ಕೆ ಹೋಗ್ತಾನೆ. ಹೀಗಾಗಿ ಭಾಗ್ಯ ಕರ್ಮ ಎರಡೂ ಸಹಿತವಾಗಿ ಅನುಕೂಲವಾಗ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಸಿಗುವಂತಹ ಕಾಲ, ಕುಟುಂಬದಲ್ಲಿ ಭಾಗ್ಯ ವೃದ್ಧಿಯಾಗುವಂತಹ ಕಾಲ. ಇನ್ನು ತಂದೆ ತಾಯಿಯಿಂದ ಏನಾದರೂ ನಿಮಗೆ ಕೊಡುಗೆಯಾಗಿ ಏನಾದರೂ ಬರಬೇಕು ಆದರೆ ಬರುವಂತಹ ಕಾಲವಾಗಿರ್ತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಪಾಸ್ತಿ ಇತ್ಯಾದಿಗಳು ಲಭ್ಯವಾಗುವಂತಹ ಕಾಲವಾಗಿದೆ. ನೋಡಿ, ನಿಮ್ಮ ರಾಶಿಯಿಂದ 6ನೇ ಮನೆಗೆ ಶನಿ ಹೋಗಿರ್ತಾನೆ. ಅಂದರೆ ಶತ್ರುಗಳ ಕಾಟ ಕಡಿಮೆ ಆಗ್ತದೆ. ಶತ್ರುಗಳೆಲ್ಲ ಹೆದರ್ಕೊಂಡು ಬಿಡ್ತಾರೆ, ನಿಮ್ಮನ್ನು ನೋಡಿದ ತಕ್ಷಣ ಭಯ ಉಂಟಾಗ್ತದೆ. ಇಷ್ಟು ದಿವಸ ಶತ್ರುಗಳೇ ನಿಮ್ಮನ್ನು ತೊಂದರೆ ಕೊಡ್ತಾ ಇದ್ರು. ಪಂಚಮಕ್ಕೆ ಶನಿ ರಾಹು ಇದ್ದಾನೆ, ಇದರ ಬಗ್ಗೆ ತುಂಬ ಜಾಗ್ರತೆ ಬೇಕು. ಯಾಕೆಂದರೆ ನಾಗದೋಷ ಮತ್ತೆ ಆರಂಭವಾಗ್ತದೆ. ತುಲಾರಾಶಿಯವರಿಗೆ ಚರ್ಮವ್ಯಾಧಿ ಉಂಟಾಗುವ ಸಾಧ್ಯತೆ, ಅದರಲ್ಲೂ ಕಾಲಿನ ಭಾಗದಲ್ಲಿ ಏನಾದರೂ ತೊಂದರೆಗಳು, ಏನಾದ್ರು ಸೊಳ್ಳೆಗಳೇ ಕಟ್ಸ್ಕೊಂಡ್ಬಿಟ್ಟೆ ಇಡೀ ದಿವಸ ನೀವು ನಾವೇ ಆಗ್ತಾ ಇರ್ತದೆ, ತಿಕ್ಕಿದ್ರು ಸಹಿತವಾಗಿ ಅದು ಪರಿಹಾರ ಆಗಲ್ಲ. ಆದ್ದರಿಂದ ಸಾಕಷ್ಟು ತೊಂದರೆ ಇರುವಂತಹ ಸಾಧ್ಯತೆ. ಅದರಲ್ಲೂ ಶುಗರು, BP ಇತ್ಯಾದಿಗಳೆಲ್ಲ ಇದ್ದವರಿಗೆ ಸ್ವಲ್ಪ ಕಷ್ಟದಾಯಕವಾಗಿರ್ತಕ್ಕಂಥದ್ದು ಪಂಚಮದ ರಾಹು. ಅದು ಬುದ್ಧಿಸ್ಥಾನದಲ್ಲಿರ್ತಾನೆ, ಹೀಗಾಗಿ ಬುದ್ಧಿಯ ನ್ಯೂನತೆಯನ್ನು ಕೊಡ್ತಾನಂತೆ. ಮರವು ಜಾಸ್ತಿ ಆಗ್ತದೆ. ರಾಹು ಬಂದಾಗ ಏನಾಗುತ್ತೆ, ಮರವು ಜಾಸ್ತಿ ಆಗುವಂತಹ ಸಂದರ್ಭ. ಅಥವಾ ಮಕ್ಕಳಿಂದ ಏನಾದರೂ ತೊಂದರೆಗಳು ನಿಮಗೆ ಬರುವಂತಹ ಸಾಧ್ಯತೆ. ಒಳ್ಳೆ ಮಕ್ಕಳ ಬಗ್ಗೆ ನೀವು ಒಳ್ಳೆ ಕಾಳಜಿ ಇಟ್ಕೊಂಡಿರ್ತೀರಿ, ಮಕ್ಕಳು ಓದೋದೇ ಇಲ್ಲ, ಮಕ್ಕಳ ಚಿಂತೆ ಜಾಸ್ತಿ ಆಗ್ತದೆ. ಆ ಚಿಂತೆಯಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ. ಅದಕ್ಕಿಂತಲೂ ಮುಖ್ಯವಾಗಿ ಲಾಭಭಾವದಲ್ಲಿ ಕೇತು ಬಂದಾಗ ಬರ್ತಾನೆ ಲಾಭಭಾವಕ್ಕೆ. 11ನೇ ಮನೆ ಬಂದ್ಬಿಟ್ಟ ಅಂದ್ರೇನು, ಲಾಭ ಶೂನ್ಯ. ಬರಬೇಕಾದ್ದು ಪೂರ್ಣ ಬರೋದಿಲ್ಲ, ಅರ್ಧಂಬರ್ಧವಾಗಿ ಬರ್ತದೆ. ಮನಸ್ಸಿಗೆ ಖೇದ ಉಂಟಾಗ್ತದೆ, ಕ್ಲೇಶ ಉಂಟಾಗುವಂತಹ ಸಾಧ್ಯತೆ. ಆದರೆ ಭಾಗ್ಯಕ್ಕೆ ಬರುವಂತಹ ಗುರು ಒಳ್ಳೆಯ ಭಾಗ್ಯ. ಗುರು ನಿಮ್ಮ ರಾಶಿಯನ್ನು ನೋಡ್ತಾ ಇರ್ತಾನೆ. ಹೀಗಾಗಿ ಮಂಗಲ ಕಾರ್ಯಕ್ಕೆ ಅಣಿಯಾಗಿ, ಮಂಗಲ ಕಾರ್ಯವನ್ನು ಈ ವರ್ಷ ನೀವು ಮಾಡಲೇಬೇಕು ಅಂತಾದರೆ ಸಾಧ್ಯತೆ ಇದೆ. ಸಾಧ್ಯವಾದಷ್ಟು ದೇವತಾ ಆರಾಧನೆಯೊಂದಿಗೆ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳಿ, ಅದರಿಂದ ಸಾಕಷ್ಟು ಪ್ರಯೋಜನವಾಗ್ತದೆ. ನೀವು ಈ ವರ್ಷದಲ್ಲಿ ಆರಾಧನೆ ಮಾಡಬೇಕಾದಂತಹ ದೇವರು ಅನ್ನಪೂರ್ಣೇಶ್ವರಿ ದೇವಿ ಯಕ್ಷೀವ ಭೃಗುನಂದನ ಹೇಳುವ ಪ್ರಕಾರವಾಗಿ ಶುಕ್ರನ ಆಧಿಪತ್ಯ ನಿಮ್ಮ ರಾಶಿಗೆ ಆದ್ದರಿಂದ ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಯಕ್ಷಿಣಿ ದುರ್ಗಾ ಆರಾಧನೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆಗಳು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.